ದೊಡ್ಡನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ನಂತರ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಮಾತನಾಡಿ, ಆಧುನಿಕ ಕ್ರೀಡೆಗಳ ಗುಂಗಿನಲ್ಲಿ ಗ್ರಾಮೀಣ ದೇಶಿ ಕ್ರೀಡೆಗಳ ಮಹತ್ವ ಕ್ಷೀಣಿಸಿದೆ. ಕಬಡ್ಡಿ ಆಟವು ಮಂಡ್ಯ ಜಿಲ್ಲೆಯಲ್ಲಿ ಈ ಹಿಂದೆ ಬಹಳ ಜನಪ್ರಿಯ ಕ್ರೀಡೆಯಾಗಿ ಚಾಲ್ತಿಯಲ್ಲಿತ್ತು. ಇಂದಿನ ಯುವ ಜನರು ಕ್ರಿಕೆಟ್ ಸೇರಿದಂತೆ ಮತ್ತಿತರ ವಾಣಿಜ್ಯೀಕರಣ ಕ್ರೀಡೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದುತ್ತಿರುವುದರಿಂದ ಕಬಡ್ಡಿ ಮೇಲಿನ ಆಸಕ್ತಿ ಕುಂದುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಬಡ್ಡಿ ಪಂದ್ಯಾವಳಿ ಪುರಾತನ ಕಾಲದಿಂದಲೂ ಗ್ರಾಮೀಣರನ್ನು ರಂಜಿಸುತ್ತಿರುವ ಪಂದ್ಯವಾಗಿದೆ. ಕಬಡ್ಡಿಯಿಂದ ದೈಹಿಕ ಕಸರತ್ತು ಲಭಿಸುತ್ತದೆ. ಈ ಪಂದ್ಯ ಶತಮಾನಗಳ ಹಿಂದೆ ಜನಮನ್ನಣೆ ಗಳಿಸಿದ ಪಂದ್ಯವಾಗಿದ್ದು, ಮುಂದಿನ ದಿನಗಳಲ್ಲಿ ಕಬಡ್ಡಿ ಪಂದ್ಯವನ್ನು ಗ್ರಾಮಾಂತರ ಪ್ರದೇಶಗಳಲ್ಲಿ ಯುವಕರು ಹೆಚ್ಚು ಆಯೋಜಿಸುವ ಮೂಲಕ ಕ್ರೀಡೆಯನ್ನು ಉಳಿಸಬೇಕೆಂದು ತಿಳಿಸಿದರು. ಜೀವನದಲ್ಲಿ ಏಳು ಬೀಳು, ಸೋಲು ಗೆಲುವು ಸಹಜವಾಗಿ ಬರುವಂತದ್ದು. ಇವುಗಳನ್ನು ನಾವು ಛಲದಿಂದ ಸ್ವೀಕರಿಸಬೇಕು. ಅಲ್ಲದೆ ನಿಖರವಾದ ಗುರಿಯನ್ನು ಇಟ್ಕೊಂಡು ಮುಂದುವರೆದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ. ಹಾಗಾಗಿ ಯುವಕರು ಗುರಿಯ ಬೆನ್ನು ಬೀಳಬೇಕೆಂದು ಕಿವಿಮಾತು ಹೇಳಿದರು. ಈ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ತಿಮ್ಮೇಗೌಡ, ಮುಖಂಡರಾದ ಗುರುದೇವರಹಳ್ಳಿ ಅರವಿಂದ್, ಅಣ್ಣೂರ್ ಸತೀಶ್, ಗ್ರಾಮ ಪಂಚಾಯಿತಿ ಸದಸ್ಯ ಶೇಖರ್, ಮಾಜಿ ಅಧ್ಯಕ್ಷ ಕಾಳೇಗೌಡ, ಮಾಜಿ ಸದಸ್ಯ ಸುರೇಶ್, ಸೊಸೈಟಿ ಅಧ್ಯಕ್ಷ ಚಿಕ್ಕನಾಥೇಗೌಡ, ಡೇರಿ ಕಾರ್ಯದರ್ಶಿ ಜವರೇಗೌಡ, ಶಿವಲಿಂಗೇಗೌಡ, ರಮೇಶ್, ಅಂಗಡಿ ಮಹೇಶ್, ಕಾರ್ಯಕ್ರಮದ ಆಯೋಜಕರಾದ ಪ್ರತಾಪ್, ಪುಟ್ಟಸ್ವಾಮಿ, ಮಲ್ಲೇಶ್, ನಂದೀಶ್, ಆದರ್ಶ್, ವಿನಯ್ ಕುಮಾರ್, ಕಿರಣ್, ಅಮೋಘ್, ಯಶವಂತ್ ಕುಮಾರ್ ಸೇರಿದಂತೆ ಹಲವರಿದ್ದರು. ಅವರಲ್ಲಿ ಚೆನ್ನಾಗಿದೆ, ಏನಾದರೂ ಸಾಧಿಸಬೇಕು ಅಂದರೆ ಸಾಧಿಸ್ತಾರೆ. ಆ ಛಲ ಮತ್ತು ನಿಷ್ಠೆ ನಮ್ಮ ಯುವಕರನ್ನು ಬಂದರೆ ಮುಂದಿನ ದಿವಸಗಳಲ್ಲಿ ಕೂಡ ನಮ್ಮ ಈ ಭಾಗದ ಮಕ್ಕಳು ಯಾರಾದರೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಷನ್ ಆದರೂ ಆಗ್ತಾರೆ. ಅದರಲ್ಲಿ ದೊಡ್ಡ ಇದೇನಿಲ್ಲ. ಅದರಿಂದ ಈ ಕ್ರೀಡೆ ಸೋಲು ಗೆಲುವು ಎರಡನ್ನೂ ಕೂಡ ಸಮಾನತೆಯಿಂದ ಸ್ವೀಕರಿಸುವಂಥ ಒಂದು ಮನಃಶಕ್ತಿಯನ್ನು ಕೊಡ್ತಾರೆ. ಗೆದ್ದಾಗ ಇರುವಂಥದ್ದು, ಸೋತಾಗ ಕುಂಬುವಂಥದ್ದು. ಗೆದ್ದವರು ಸೋತವರೆಲ್ಲ ಕ್ರೀಡೆ ಮುಗಿದ ಮೇಲೆ ಎಲ್ಲ ಅಣ್ಣ ತಮ್ಮಂದಿರಾಗಿ ಹೋಗ್ತಾರೆ. ಇದು ಈ ಕ್ರೀಡೆಯ ಒಂದು ಶಕ್ತಿ. ಅಮೃತ ಹಸ್ತದಲ್ಲಿ ತಡೆದರು ಅವರಿಗೆ ಪ್ರೀತಿಯ ಅಭಿಮಾನದ ಗೌರವದ ಸನ್ಮಾನ ಸಮರ್ಪಣೆಯನ್ನು ತಾವು ಎಲ್ಲ ಯುವಕರು ಬಂದು ತಾವುಗಳು ಮಾಡಬೇಕು.